ರೀ, ಯಶೋದವ್ರು ಯಾಕೆ ಕಾಲ್ ಮಾಡಿದ್ರು? ಏನಂತೆ? ಮಾವ, ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಆದಿ ಕಾಣಿಸ್ತಾ ಇಲ್ಲ ಅಂತ. ಆದರೆ ಯಶೋದವ್ರ ಮನೆಗೆ ಯಾಕೆ ಪೊಲೀಸ್ನವ್ರು ಹೋದರು ಅಂತ ನನಗೆ ಗೊತ್ತಾಗ್ತಿಲ್ಲ. ಏನು, ಯಶೋದವ್ರ ಮನೆಗೂ ಪೊಲೀಸ್ರು ಹೋದ್ರೇನ್ರಿ? ಏನು ಹೇಳ್ತಾ ಇದೀಯ ವಿಮಲಾ? ಅಮ್ಮು ಫೋನ್ ಮಾಡಿದ್ಲು. ಅವಳ ಮನೆಗೂ ಪೊಲೀಸ್ನವ್ರು ಹೋಗಿದ್ರಂತೆ. ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಅವಳು ಅಂದ್ಕೊಂಡಿದ್ದಾಳೆ. ಆದರೆ ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ನೀನಲ್ದೆ ಇನ್ಯಾರು ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯ? ಸುಳ್ಳು ಹೇಳ್ತಾ ಇದೀಯ ವಿಮಲಾ? ನಾನು ಯಾಕ್ರಿ ಸುಳ್ಳು ಹೇಳಿ? ಯಾರು ಕಂಪ್ಲೇಂಟ್ ಕೊಟ್ಟರು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಬಹುಶಃ ನನಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ದವರೇ ಕೊಟ್ಟಿರ್ಬೋದೇನೋ. ಏನಂದೆ? ವಿಮಲಾ, ಏನ್ ಹೇಳ್ತಾ ಇದೀಯಾ? ಹಲೋ ಬಾಸ್, ಹೇಗಿದ್ದೀರಾ ಬಾಸ್? ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ವಾಯ್ಸ್ ಕೂಡ ಗುರ್ತಿಗ್ಲಿಲ್ವಾ ಬಾಸ್? ಆಹಾ, ಗೊತ್ತಾಯ್ತು ಅನ್ಸುತ್ತೆ ಅಲ್ವಾ? ನಾನು ನಿಮ್ಮನ್ನ ಬಾಸ್ ಅಂತ ಕರಿತಾ ಇರೋದಕ್ಕೆ ಸ್ವಲ್ಪ ಡೌಟ್ ಆಗಿರ್ಬೋದು ಅಲ್ವಾ? ಈಗ ನಿಮಗೆ ಸಕಲ ಗೌರವದಿಂದ ಸಂಬೋಧನೆ ಮಾಡಿ ಮಾತಾಡಿದ್ರೆ ನಾನು ಯಾರು ಅನ್ನೋದು ಗೊತ್ತಾಗತ್ತೆ. ಏನ್ ಮಾವ, ದೇವಸ್ಥಾನದಲ್ಲಿ ದೇವರ ತಲೆ ಮೇಲೆ ಹೂ ತಪ್ಪಿದ್ರೂ ತಪ್ಬೋದು, ಆದರೆ ನಾನು ನಿಮ್ಮನ್ನ ನೆನೆಸ್ಕೊಳ್ದೇ ಇರೋ ದಿನನೇ ಇಲ್ಲ. ಹಾಗೆ ನೀವು ಬದುಕಿರೋವರೆಗೂ ನನ್ನನ್ನು ಮರೆಯಲ್ಲ ಅನ್ಕೊಂಡಿದ್ದೆ. ಅಷ್ಟು ಬೇಗ ಮರೆತು ಬಿಟ್ರಾ? ರಾಸ್ಕಲ್, ನೀನ್ ಮತ್ತೆ ಬಂದಿದ್ಯಾ ನೀನು? ಮತ್ತೇನಾ? ನಾನು ಹೋಗಿದ್ರೆ ಅಲ್ವಾ ಬರೋದಕ್ಕೆ. ಐ ಆಮ್ ಲೀವಿಂಗ್ ರೆಂಟ್ ಫ್ರೀ ಇನ್ ಯುವರ್ ಮೈಂಡ್ ಅಲ್ವಾ ಮಾವ? ಒಂದು 25 ಅಲ್ಲಲ್ಲ 23 ವರ್ಷ ಆಗಿರ್ಬೋದು ಅಲ್ವಾ ಮಾವ? ಅಷ್ಟೇ, 23 ವರ್ಷ ಆಗಿರೋದು. ಆದರೆ ನನಗೆ ಅದೆಲ್ಲ ನೆನ್ನೆ ಮೊನ್ನೆ ಆದಂಗಿದೆ. ನಿಮಗೆ ಹಿಂದೆ ಆಗಿರೋದನ್ನ ಮರೆಯೋಷ್ಟು ವಯಸ್ಸಾಗಿರ್ಬೋದು ಬಿಡಿ. ಅದಕ್ಕೆ ನೆನಪಿಸೋಕೆ ಅಂತಾನೇ ಕಾಲ್ ಮಾಡಿದ್ದೀನಿ. ಮತ್ತೆ ಹೇಗಿದೆ ಮನೆಯಲ್ಲಿ ವಾತಾವರಣ? ಎಲ್ಲಿ ನೋಡಿದ್ರು ಬರೀ ಪೊಲೀಸೇ ಕಾಣಿಸ್ತಾ ಇದ್ದಾರಾ ಮಾವ? ಇದೇನು ರಿಯಲ್ಲೋ ಡ್ರೀಮೋ ಅನ್ನಿಸ್ತಾ ಇದೆಯಾ? ಒಂಥರ ಮಜಾ ಇದೆ ಅಲ್ವಾ? ಯಾರು ಮಾಡಿಸಿದ್ರು ಅಂತ ಸ್ವಲ್ಪ ಕೂಡ ಕನ್ಫ್ಯೂಷನ್ ಬೇಡ. ಕ್ಲಾರಿಟಿ ಇಟ್ಕೊಳ್ಳಿ, ನಾನೇ ಮಾಡಿಸಿದ್ದು. ಇದು ಬರೀ ಟೀಸರ್ ಅಷ್ಟೇ. ನಿಮ್ಮ ಇಡೀ ಕುಟುಂಬನ ಒಡೆದು ಚೂರ್ ಚೂರ್ ಮಾಡಿ ಆ ಪೀಸ್ಗಳನ್ನ ನಿಮ್ಗೆ ತೋರಿಸ್ತೀನಿ. ನೀನ್ ದಿಲ್ಲಿಗೆ ಹೋದ್ರು ಅಷ್ಟೇ, ಹಳ್ಳಿಗೆ ಹೋದ್ರು ಅಷ್ಟೇ, ನೀನು ಧರ್ಮ, ನಾನು ನೀನು ಮಾಡಿರೋ ಕರ್ಮ ಒಟ್ಟಾಡಿಸ್ಕೊಂಡು ಬರ್ತೀನಿ. ಕರ್ಮ ಬೈಟ್ಸ್ ಧರ್ಮ. ಇಷ್ಟು ವರ್ಷಗಳಿಂದ ಕಾದು ಈಗ ಯಾಕೆ ಬಂದಿದ್ದೀನಿ ಗೊತ್ತಾ? ನೀನು 22 ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿರೋ ನಿನ್ನ ಫ್ಯಾಮಿಲಿ ಅನ್ನೋ ಗೂಡಿಗೆ ಬೆಂಕಿ ಹಾಕ್ತೀನಿ.
ಏಯ್ ನಿನ್ನ ಮಗಳನ್ನು ಸೇರಿಸಿ ಸುಟ್ಟು ಹಾಕ್ತೀನಿ. ದೇವಕಿ ನನ್ನ ಬಗ್ಗೆ ಕೇಳಿದ್ರೆ ಏನು ಹೇಳ್ತೀಯಾ? ಇವತ್ತಿಗೆ ಇಷ್ಟು ಸಾಕು, ಇನ್ಮೇಲೆ ಆಗಾಗ ಮಾತಾಡೋಣ. ಬಾಯ್. ಅಮ್ಮ ಅಮ್ಮ ಅಣ್ಣ ಬೇಗ ಬನ್ನಿ ಅಮ್ಮ. ದೇವಕಿ ಅಣ್ಣ ನೀನ್ ಇವ್ರನ್ನ ಕರ್ಕೊಂಡ್ ಬಾ, ನಾನು ಕಾರ್ ತೆಗಿತೀನಿ. ಅಣ್ಣ ನನ್ನ ಫೋನ್ ತಗೊಂಡು ಡಾಕ್ಟರ್ ವಿಶ್ವನಾಥ್ ಕಾಲ್ ಮಾಡು. ನಾಟ್ ರೀಚಬಲ್ ಬರ್ತಾ ಇದೆ. ಇನ್ನೊಂದು ನಂಬರ್ ಇದೆ ನೋಡು, ಅದಕ್ಕೆ ಕಾಲ್ ಮಾಡು. ಬ್ಲೂಟೂತ್ ಆನ್ ಮಾಡು. ಹಲೋ ಹಲೋ ಡಾಕ್ಟರ್, ನಾನು ದೇವ್ಕಿ. ಎಮರ್ಜೆನ್ಸಿ ಇದೆ, ಪ್ಲೀಸ್ ಹಾಸ್ಪಿಟಲ್ಗೆ ಬರ್ತೀರಾ? ಏನಾಯ್ತಮ್ಮ? ನಿಮ್ಮ ಫ್ರೆಂಡಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಇನ್ 15 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಅಮ್ಮ, ಅಪ್ಪಂಗೆ ಏನೂ ಆಗಲ್ಲ, ಧೈರ್ಯವಾಗಿರು. ಅಳಬೇಡ ಅಮ್ಮ. ಸಿಸ್ಟರ್ ಹೊರಗಡೆ ಸ್ಟ್ರೆಚರ್ ಕಳಿಸಿ ಪ್ಲೀಸ್, ಎಮರ್ಜೆನ್ಸಿ. ಹೊರಗಡೆ ಸ್ಟ್ರೆಚರ್ ತಗೊಂಡೋಗಿ ಬೇಗ. ಡಾಕ್ಟರ್ ವಿಶ್ವನಾಥ್ಗೆ ಈಗಲೇ ಕಾಲ್ ಮಾಡಿ ಬರಕ್ಕೆ ಹೇಳಿ ಪ್ಲೀಸ್. ಓಕೆ. ಹುಷಾರು, ನಡಿ.